ಹಿಸುಕಿ ತನ್ನ ಮಗುವನ್ನೇ ಕೊಂದ್ಲ ತಾಯಿ. ಕೊಲೆ ಮಾಡಿ ಬಟ್ಟೆ ಬದಲಿಸಿದ್ದೇಕೆ ಆರೋಪಿಗಳು? ಹೊಸ ಜೀವನಕ್ಕೆ ಅಡ್ಡಿ ಆಗ್ತಾ ಇತ್ತು ಅಂತ ಆ ಮುದ್ದು ಕಂದಮ್ಮನನ್ನೇ ಕೊಲೆ ಮಾಡಿದ್ರ? ಆರೋಪಿ ತಾಯಿಗಾಗಿ ಪೊಲೀಸರ ಹುಡುಕಾಟ. ಇನ್ನು ಬಳ್ಳಾರಿ ಲಾರಿ ಟರ್ಮಿನಲ್ ಹಿಡಿತಕ್ಕಾಗಿ ಹೊಡೆದಾಟ. ಎರಡು ಗುಂಪಿನ ನಡುವೆ ಮಾರಾಮಾರಿ, ಹೊಡೆದಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆಯ ನಡುವೆ ಮೈತ್ರಿಕೂಟದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದೆ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಪಕ್ಷಗಳು ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾ ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್ಗಳನ್ನು ಹಾಕಿ ಪ್ರತಿಭಟನೆ ನಡೆಸಿವೆ. ಡಿಎಂಕೆ, ಟಿಎಂಸಿ, ಆಪ್, ಎನ್ಸಿಪಿ, ಎಲ್ಡಿಎಫ್ನಂತಹ ಪಕ್ಷಗಳು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿವೆ. ಸಭೆಗೆ ಮುನ್ನ ಡಿಎಂಕೆ ಪಕ್ಷವು ಸಭೆಯಿಂದ ಹಿಂದೆ ಸರಿಯಿತು. ತಮಿಳುನಾಡು ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ತನ್ನೊಂದಿಗೆ ಮಾಡಿದ ವಿಶ್ವಾಸಘಾತುಕೆಯನ್ನು ಉಲ್ಲೇಖಿಸಿ ಡಿಎಂಕೆ ತನ್ನ ಕಾರ್ಯಕರ್ತರ ಭಾವನೆಗಳನ್ನು ಗೌರವಿಸುವುದಾಗಿ ಹೇಳಿ ಸಭೆಗೆ ಬರದಿರುವುದಾಗಿ ಘೋಷಿಸಿತು. ದೆಹಲಿಯ ರಸ್ತೆಗಳಲ್ಲಿ ಹಾಕಲಾದ ಬ್ಯಾನರ್ಗಳಲ್ಲಿ ನಾವು ಕಾಂಗ್ರೆಸ್ ಮೇಲೆ ಅವಲಂಬನೆಯಾಗುವುದಿಲ್ಲ ಅಂತ ಟಿಎಂಸಿ ಸ್ಪಷ್ಟಪಡಿಸಿದೆ. ಎಲ್ಡಿಎಫ್ ಸಾಮಾನ್ಯ ಕಾರ್ಯಕರ್ತರಿಗೂ ಇರುವ ಕನಿಷ್ಠ ಜ್ಞಾನ ರಾಹುಲ್ ಗಾಂಧಿಗೆ ಇಲ್ಲ ಅಂತ ಟೀಕಿಸಿದೆ. ಎನ್ಸಿಪಿ ರಾಹುಲ್ ಗಾಂಧಿ ನಿರಂತರ ನಾಯಕತ್ವದ ಕೊರತೆ ಇದೆ ಅಂತ ಆಕ್ಷೇಪಿಸಿದೆ. ಈ ಬ್ಯಾನರ್ಗಳು ಸಭೆಗೆ ಮುನ್ನ ಮೈತ್ರಿಕೂಟದ ಒಳಗಿನ ಅಸಮಾಧಾನವನ್ನ ಬಹಿರಂಗಗೊಳಿಸಿವೆ. ಪಾಕ್ ಮೂಲದ ಭಯೋತ್ಪಾದಕನ ಜೊತೆಗೆ ರಾಜ್ಯದ ಇಬ್ಬರು ನಂಟು ಇರುವ ಪ್ರಕರಣದ ವಿಚಾರಣೆ ವೇಳೆ ಸ್ಫೋಟಕ ಅಂಶ ಬಯಲಾಗಿದೆ. ಬಂಧಿತ ಶಂಕಿತರಾದ ತುಮಕೂರಿನ ಅಲ್ಲಾಬಕ್ಷ್ ಹಾಗೂ ದಾವಣಗೆರೆಯ ಜಮೀರ್ ಖಾನ್ ವಿಚಾರಣೆ ವೇಳೆ ಹಲವು ಮಾಹಿತಿ ಕಕ್ಕಿದ್ದಾರೆ. ಮೊದಲು ದಾವಣಗೆರೆಯ ಜಮೀರ್ ಖಾನ್ಗೆ ಪಾಕ್ ಮೂಲದ ರಾಣಾ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗುತ್ತಾನೆ. ಹಿಂದಿ ಭಾಷೆಯಲ್ಲಿ ಇಬ್ಬರೂ ಚಾಟ್ ಮಾಡ್ತಾರೆ. ಬಳಿಕ ರಾಣಾ ಅಲ್ಲಾಬಕ್ಷನ ಸಂಪರ್ಕ ಮಾಡಿ ಜಮೀರ್ಗೂ ಕೂಡ ಅಲ್ಲಾಬಕ್ಷಗೂ ಲಿಂಕ್ ಮಾಡಿಸ್ತಾನೆ. ಅಲ್ಲಾಬಕ್ಷ್ ಮತ್ತು ರಾಣಾ ಹಲವು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಕೊಳ್ಳುತ್ತಾರೆ. ವಾಯ್ಸ್ ಚಾಟ್ ಮೂಲಕ ಮಾತನಾಡಿಕೊಂಡಿರೋದು ತನಿಖೆಯ ವೇಳೆ ಗೊತ್ತಾಗಿದೆ. ರಾಣಾ ಸಂಪರ್ಕಕ್ಕೆ ಸಿಕ್ಕ ಬಳಿಕ ಅಲ್ಲಾಬಕ್ಷ್ ನೀಡಿರುವ ಸಂದೇಶ ಹೊರಬಿದ್ದಿದೆ. ಇನ್ಶಾ ಅಲ್ಲಾ, ಯಾವುದೇ ಕೆಲಸ ಇರಲಿ, ಯಾವುದೇ ರೀತಿಯ ಕೆಲಸ ಇರಲಿ, ನಿನ್ನ ಸಹೋದರನನ್ನ ನೆನಪಿಸಿಕೋ, ನಾನು ಖಂಡಿತವಾಗಲೂ ಆ ಕೆಲಸ ಮಾಡುತ್ತೇನೆ. ಊಪರ್ ವಾಲೆ ಕಾ ಕಾಮ್ ಹೈ, ಇನ್ಶಾ ಅಲ್ಲಾ. ಈಗ ನಾವಿಬ್ಬರೂ ಜೊತೆಯಾಗಿದ್ದೇವೆ, ಜೊತೆಯಾಗಿ ಕೆಲಸ ಮಾಡೋಣ, ನಮ್ಮ ಕೋಮಿಗೋಸ್ಕರ ಅಂತ ಹೇಳಿದ್ದಾನೆ ಎಂಬುದು ತನಿಖೆಯ ವೇಳೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆರಂಭದಲ್ಲಿ ಧರ್ಮದ ಆಚರಣೆ, ಧರ್ಮ ಗುರುಗಳ ಪ್ರವಚನ ಹಂಚಿಕೊಳ್ಳುತ್ತಿದ್ದ ರಾಣಾ ನಂತರ ನಾವು ಧರ್ಮಕ್ಕಾಗಿ ಕೆಲಸ ಮಾಡಬೇಕೆಂದು ಬ್ರೈನ್ ವಾಶ್ ಮಾಡಿದ್ದಾನೆ. ಅಲ್ಲಾಬಕ್ಷ್ ಮೊಬೈಲ್ನಲ್ಲಿ ರಾಣಾ ಮೊಬೈಲ್ ನಂಬರ್ ಪತ್ತೆಯಾಗಿದ್ದು ರಾಣಾ ಭಾಯ್ ಅಂತ ಪಾಕಿಸ್ತಾನದ ನಂಬರ್ ಸೇವ್ ಮಾಡಿಕೊಂಡಿದ್ದಾನೆ. ನಮ್ಮ ಧರ್ಮದವರನ್ನ ದ್ವೇಷಿಸುವವರನ್ನ ಹಂತ ಹಂತವಾಗಿ ನಾಶ ಮಾಡಬೇಕು. ಅದಕ್ಕಾಗಿ 50ರಿಂದ 60 ಮಂದಿಯನ್ನು ತಯಾರು ಮಾಡು. ನಾನು ಹೇಳಿದ ಹಾಗೆ ಅವರಿಗೆ ತರಬೇತಿ ನೀಡು. ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ನಾನು ಕೊಡುತ್ತೇನೆ ಅಂತ ರಾಣಾ ಅಲ್ಲಾಬಕ್ಷ್ಗೆ ಹೇಳಿದ್ದಾನೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದ್ದು ಪತಿ ಕುಟುಂಬಸ್ಥರ ವಿರುದ್ಧವೇ ಕೊಲೆ ಆರೋಪ ಕೇಳಿಬಂದಿದೆ. 30 ವರ್ಷದ ಸಂಧ್ಯಾ ಮೃತ ದುರ್ದೈವಿ. ಈಕೆ ಹುಣಸೂರು ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಅವರ ಪುತ್ರಿ. ಮೈಸೂರು ನಗರದ ಸರಸ್ವತಿಪುರಂನ ಜವರೇಗೌಡ ಪಾರ್ಕ್ ಸಮೀಪದಲ್ಲಿ ವಾಸ ಇದ್ರು. ಸಂಧ್ಯಾ ಅವರನ್ನ ಟಿಕೆ ಬಡಾವಣೆ ನಿವಾಸಿ ಮಹದೇವ್ ಅವರ ಪುತ್ರ ಅಕ್ಷಯ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಕಳೆದ ಕೆಲ ದಿನಗಳಿಂದ ಪತಿ ಪತ್ನಿ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇತ್ತು. ಸದ್ಯ ಏಕಾಏಕಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಗಳ ಶವ ಪತ್ತೆಯಾಗಿರುವುದು ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶವ ಕೆಳಗಿಳಿಸೋಕೆ ಬಿಡದ ಕುಟುಂಬಸ್ಥರು ಬಾಗಿಲಿಗೆ ಅಡ್ಡ ನಿಂತು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ, ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಮೈಸೂರಿನಲ್ಲಿರುವ ಮನೆ ಮಕ್ಕಳ ಹೆಸರಿಗೆ ಬರೀಬೇಕು, ಗಂಡ ಅಕ್ಷಯ್ ಆ ವ್ಯಕ್ತಿಯನ್ನು ನಮಗೆ ಒಪ್ಪಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿ ನೂರಾರು ಜನ ಜಮಾಯಿಸಿದ್ರು. ಪೋಷಕರು ಪತಿ ಕುಟುಂಬದ ವಿರುದ್ಧವೇ ಕೊಲೆ ಆರೋಪ ಮಾಡಿದ್ದು ಸರಸ್ವತಿಪುರಂನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನರ್ಕದಲ್ಲೇ ಜೀವನ ಮಾಡ್ಕೊಂಡವಳೆ, ಕೆಟ್ಟ ನನ್ನ ಮಗ, ಅಪ್ಪ ಅವ ಎಲ್ಲ ಕೆಟ್ಟವ್ರೇನೆ. ಯಾರು ನನ್ನ ಮಗಳನ್ನ ಕಾಪಾಡ್ಕೊಂಡು, ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ನನ್ನ ಮಗಳನ್ನ ಏನೋ ಮಾಡಿ ನಿಗ್ಗಿಸ್ಬಿಟ್ಟವ್ರೆ, ಅವನು ಸಾಯಿಸ್ಬಿಟ್ಟವ್ರೆ, ಅವನು ಸಾಯಿಸಿರೋದು ನನಗೆ. ನನ್ನ ಮಗಳು ಎಐಸಿಸಿ ಕಾರ್ಯದರ್ಶಿ, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ, ಮಾಜಿ ಸಿಎಂ ದೇವರಾಜು ಅರಸು ಅವರ ಮೊಮ್ಮಗ ಸೂರಜ್ ಹೆಗಡೆ ಅವರು ನಿಧನರಾಗಿದ್ದಾರೆ. 55 ವರ್ಷದ ಸೂರಜ್ ಹೆಗಡೆ ನಿನ್ನೆ ರಾತ್ರಿ ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದಿದ್ದಾರೆ. ಸೂರಜ್ ಕಾರ್ಯದರ್ಶಿಯಾಗಿ ತಮಿಳುನಾಡು ಹಾಗೂ ಪುದುಚೇರಿ ರಾಜ್ಯದ ಉಸ್ತುವಾರಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ರು. ತಮ್ಮ ತಾತ ದೇವರಾಜ್ ಅರಸು ಅವರಂತೆ ಹಿಂದುಳಿದ ವರ್ಗಗಳು, ಕಾರ್ಮಿಕರ ಹಕ್ಕು, ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸ್ತಾ ಇದ್ರು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಉಸ್ತುವಾರಿಗಳಾಗಿ ಪಕ್ಷದ ಸಂಘಟನೆ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ಈಗ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು.
ಸೂರಜ್ ಅಗಲಿಕೆಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಬೆಂಗಳೂರಿನ ಕಾಡುಗೋಡಿಯಲ್ಲಿ 6 ವರ್ಷದ ಬಾಲಕಿಯನ್ನ ಕೊಂದ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ದಿನಕ್ಕೊಂದು ಮಾಹಿತಿ ಬಹಿರಂಗ ಆಗ್ತಾ ಇದೆ. ಬಾಲಕಿ ಸಾವು ಪ್ರಕರಣದಲ್ಲಿ ತಾಯಿ ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಮೋಹನ್ ಮೇಲೆ ಪೊಲೀಸರಿಗೆ ಮತ್ತಷ್ಟು ಅನುಮಾನ ಮೂಡಿದೆ. ಮಗುವಿನ ತಾಯಿ ಪ್ರಿಯಾಂಕಾ ತನ್ನ ಬರ್ತ್ಡೇಗೆ ಕೋಲಾರ ಬಳಿಯ ಕೆಫೆಗೆ ಹೋಗಿದ್ವಿ, ಆಗ ಮಗುವಿಗೆ ಕೇಕ್ ತಿನ್ನಿಸಿ ಕಾರಲ್ಲಿ ಮಲಗಿಸಿದ್ವಿ, ಆಗ ಸಾವನ್ನಪ್ಪಿದೆ ಅಂತ ಒಮ್ಮೆ ಹೇಳಿದ್ರೆ, ಮತ್ತೊಮ್ಮೆ ರಾತ್ರಿ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ, ಬೆಳಗ್ಗೆ ಎದ್ದು ನೋಡಿದ್ರೆ ಮಗು ಸಾವನ್ನಪ್ಪಿದೆ ಅಂತ ನಾಟಕ ಆಡಿದ್ಲು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿರೋದ್ರಿಂದ ಪೊಲೀಸರು ಪ್ರಿಯಕರ ಮೋಹನ್ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಗು ಸಾವನ್ನಪ್ಪಿದ ದಿನ ಪ್ರಿಯಾಂಕಾ ಮತ್ತು ಮೋಹನ್ ಧರಿಸಿದ ಬಟ್ಟೆ ನೀಡದೆ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟಿರೋದು ಪತ್ತೆಯಾಗಿದೆ. ಐವಿಎಫ್ ಮೂಲಕ ಮಗು ಮಾಡಿಕೊಳ್ಳೋಕೆ ಆರೋಪಿಗಳು ಪ್ಲಾನ್ ಮಾಡಿದ್ದು ಹೊಸ ಜೀವನಕ್ಕೆ ಅಡ್ಡಿಯಾಗುವ ಹಿನ್ನೆಲೆಯಲ್ಲಿ ಮಗುವನ್ನ ಕೊಂದಿರುವ ವಿಚಾರ ಬಯಲಾಗಿದೆ. ಪ್ರಕರಣ ದಾಖಲಾಗಿ 4 ದಿನ ಆದರೂ ಪ್ರಮುಖ ಆರೋಪಿತೆ ಪ್ರಿಯಾಂಕಾ ಪತ್ತೆಯಾಗಿಲ್ಲ. ಆರೋಪಿ ಪ್ರಿಯಾಂಕಾ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಲಾರಿ ಟರ್ಮಿನಲ್ ಹಿಡಿತಕ್ಕಾಗಿ 2 ಗುಂಪುಗಳ ನಡುವೆ ಹೊಡೆದಾಟ ನಡೆದು 5-6 ಜನ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಬೆಂಗಳೂರು ರಸ್ತೆಯ ಲಾರಿ ಟರ್ಮಿನಲ್ ಬಳಿಯ ನಡೆದ 2 ಗುಂಪುಗಳ ನಡುವಿನ ಹೊಡೆದಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಹಿಂದೆ ಲಾರಿ ಟರ್ಮಿನಲ್ ಅಧ್ಯಕ್ಷರಾಗಿ ಮಹಾನಗರ ಪಾಲಿಕೆಯ ಸದಸ್ಯ ಮಿಂಚು ಶ್ರೀನಿವಾಸ್ ಆಯ್ಕೆಯಾಗಿದ್ದರು. ಇದೀಗ ಲಾರಿ ಟರ್ಮಿನಲ್ ಅಧ್ಯಕ್ಷ ಸ್ಥಾನಕ್ಕೆ ಮಿಂಚು ಶ್ರೀನಿವಾಸ್ ರಾಜೀನಾಮೆ ಸಲ್ಲಿಸಿದ್ರಿಂದ ಹಾಲಿ ಅಧ್ಯಕ್ಷರಾಗಿ ಮಹೇಶ್ ಆಯ್ಕೆಯಾಗಿದ್ದಾರೆ. ಮಹೇಶ್ ಆಯ್ಕೆಯನ್ನ ಮತ್ತೊಂದು ಬಣ ವಿರೋಧಿಸಿದ್ದು, ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ 2 ಗುಂಪುಗಳ ನಡುವೆ ತಿಕ್ಕಾಟ ಇತ್ತು. ಜೂನ್ 6ರಂದು ಮತ್ತೊಂದು ಗುಂಪು ಲಾರಿ ಟರ್ಮಿನಲ್ ಬಳಿ ಬಂದಿತ್ತು. ಆಗ ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದಂತಹ ಎಪಿಎಂಸಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಪ್ರಭಾವಿಗಳ ಕುಮ್ಮಕ್ಕಿನಿಂದಲೇ ಹೊಡೆದಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. 2 ಕಡೆಯ 5-6 ಜನರಿಗೆ ಗಾಯವಾಗಿದ್ದು ಘಟನೆಯ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಚಿಕ್ಕಮಗಳೂರಿನ ಆಲ್ದೂರು ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಇಡೀ ಕಾಡಾನೆಗಳು ಜನರ ನಿದ್ದೆಗೆಡಿಸಿವೆ. ರಾತ್ರಿ 2 ಕಾಡಾನೆಗಳು ಒಟ್ಟಿಗೆ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿವೆ. ಇಡೀ ರಾತ್ರಿ ಪಟ್ಟಣದಲ್ಲಿ ಕಾಡಾನೆಗಳ ಓಡಾಟ ನಡೆಸಿವೆ. ಕಾಡಾನೆಗಳ ಓಡಾಟಕ್ಕೆ ನಿವಾಸಿಗಳು ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗೇಟ್ ಧ್ವಂಸಗೊಳಿಸಲಾಗಿದೆ. ಆ ಬಳಿಕ ಮನೆ ಗೇಟನ್ನು ಮುರಿದು ಮನೆ ಅಂಗಳಕ್ಕೆ ನುಗ್ಗೋದಕ್ಕೆ ಯತ್ನಿಸಲಾಗಿದೆ. ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟ ಬಳಿಕ ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಮಧ್ಯರಾತ್ರಿಯ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮದೊಳಗೆ ಕಾಡಾನೆಯ ಓಡಾಟವನ್ನು ಕಂಡು ಆತಂಕಕ್ಕೊಳಗಾಗಿದ್ದ ಆಲ್ದೂರು ಗ್ರಾಮಸ್ಥರು ಆ ಬಳಿಕ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮನೆಗಳ್ಳತನ, ಬ್ಯಾಂಕ್ ರಾಬರಿಯನ್ನು ನೋಡಿದ್ರಿ, ಆದರೆ ಇಲ್ಲಿ ನೋಡಿ ಅಂಚೆ ಕಚೇರಿಯಲ್ಲಿಯೇ ಲಾಕರ್ ಕಳವು ಯತ್ನಿಸಿರುವಂತಹ ಘಟನೆ ನಡೆದಿದೆ. ಹೌದು, ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂತಹ ಅಂಚೆ ಇಲಾಖೆಯ ಕಚೇರಿಗೆ ನುಗ್ಗಿದ ಕಳ್ಳರು ಹಳೆಯ ಲಾಕರ್ನಲ್ಲಿದ್ದಂತಹ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನು ಎಗರಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕಚೇರಿಯ ಬಾಗಿಲ ಬೀಗವನ್ನು ಮುರಿದು ಒಳನುಗ್ಗಿದ ಖದೀಮರು ಕಬ್ಬಿಣದ ಲಾಕರ್ ಅನ್ನು ಒಡೆಯುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಹಳೆ ಕಾಲದ ಲಾಕರ್ ಇರೋದ್ರಿಂದ ಅವರ ಪ್ರಯತ್ನ ವಿಫಲವಾಗಿದೆ. ಕೊನೆಗೂ ಲಾಕರ್ ಅನ್ನು ಹೊತ್ತುಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಸಾಧ್ಯವಾಗಿಲ್ಲ. ಹಳೆ ಕಾಲದ ಲಾಕರ್ ಆಗಿದ್ರಿಂದ ಗಟ್ಟಿಮುಟ್ಟಾಗಿತ್ತು. ಇದರಿಂದ ಹೊತ್ತೊಯ್ಯೋದಕ್ಕೂ ಸಾಧ್ಯವಾಗಲಿಲ್ಲ. ನಂತರ ಅದನ್ನು ಅಲ್ಲೇ ಬಿಟ್ಟು ಕಚೇರಿಯಲ್ಲಿದ್ದ ದಾಖಲೆ, ಫೈಲು ಚೆಲ್ಲಾಪಿಲ್ಲಿ ಮಾಡಿ ಓಡಿ ಹೋಗಿದ್ದಾರೆ. ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾಯ್ತು, ರಸಗೊಬ್ಬರಕ್ಕಾಗಿಯೂ ಕೂಡ ಕ್ಯೂ ನಿಂತಿದ್ದಾಯ್ತು. ಇದೀಗ ಆಧಾರ್ ಕಾರ್ಡ್ನ ಮಾಹಿತಿ ತಿದ್ದುಪಡಿಗೆ ಕ್ಯೂ ನಿಲ್ಲುವಂತಹ ಸರದಿ. ಹೌದು, ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಮುಂಜಾನೆಯಿಂದಲೇ ಜನರು ಹಳೆಯ ಆಧಾರ್ ಕಾರ್ಡ್ ಹಾಗೂ ತಮ್ಮ ಪ್ಲಾಸ್ಟಿಕ್ ಚೀಲಗಳನ್ನು ಕ್ಯೂನಲ್ಲಿಟ್ಟು ಕಾಯುವಂತಹ ಸ್ಥಿತಿ ಬಂದಿದೆ. ಫೋನ್ ನಂಬರ್ ಬದಲಾವಣೆ, ಹೆಸರು ವಿಳಾಸ ಬದಲಾವಣೆಗಾಗಿ ಜನರು ಮುಂದಾಗ್ತಿದ್ದಾರೆ. ಶಾಲಾ ಕಾಲೇಜು ಆರಂಭವಾಗಿರೋದ್ರಿಂದ ಮಾಹಿತಿ ತಿದ್ದುಪಡಿಗೆ ಜನರು ಆಗಮಿಸ್ತಾ ಇರೋದ್ರಿಂದ ಸರತಿ ಸಾಲಿನಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು 12 ಗಂಟೆಗೆ ಬಂದಿದ್ದೀವಿ, ರಾತ್ರಿ ನೈಟಲ್ಲಿ. ನಾವು ಆಧಾರ್ ಕಾರ್ಡ್ ತಿದ್ದುಪಡಿಗೆ ಬಂದಿದ್ದೀವಿ. 10 ಗಂಟೆ ಆದ್ರೂ ಇನ್ನೂ ಓಪನ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗ ರಿಕ್ವೆಸ್ಟ್ ಮಾಡಿ ಕೇಳೋಕೋಚಿ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಾಗಿದೆ. ಹವಾಮಾನ ಇಲಾಖೆ ರಾಜ್ಯದಲ್ಲಿ ಅಬ್ಬರದ ಮಳೆಯ ಮುನ್ಸೂಚನೆ ಕೊಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂದಿನ 5 ದಿನ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ರಾಯಚೂರು, ಕಲಬುರಗಿ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಹಲವೆಡೆ ದಿನ ರಾತ್ರಿ ಸುರಿದ ಮಳೆಯಿಂದ ಕೆಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಸಹ ಮನೆಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸೂರ್ಯಪ್ರಕಾಶ್ ಸಿದ್ದನಗೌಡ ಎಂಬುವರ ಮನೆಗೆ ನೀರು ನುಗ್ಗಿ ಕುಟುಂಬಸ್ಥರು ರಾತ್ರಿಯೆಲ್ಲ ಪರದಾಟ ನಡೆಸಿದ್ರು. ಜಾನುವಾರುಗಳಿಗೆ ಸಂಗ್ರಹಿಸಿದಂತಹ ಮೇವು ಸಂಪೂರ್ಣವಾಗಿ ಒದ್ದೆಯಾಗಿದೆ. ಪಕ್ಕದ ಲೇಔಟ್ನ ನೀರು ಹೊರಹೋಗೋದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ನೇರವಾಗಿ ಮನೆಗಳಿಗೆ ನುಗ್ಗಿದೆ. ರಾತ್ರಿಯೆಲ್ಲ ಮನೆ ಜಲಾವೃತವಾಗಿದ್ದು ಕುಟುಂಬಸ್ಥರು ಪರದಾಡಿದ್ದಾರೆ. ಯುಜಿಡಿ ವ್ಯವಸ್ಥೆ ಅಸಮರ್ಪಕವಾಗಿ ಮಾಡಿರುವುದರಿಂದ ನೀರು ನುಗ್ಗಿದ್ದು ಗಬ್ಬೂರು ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ.